ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತು ಒಂದು ಇಡೀ ಕೋಳಿದ ತಂದೂರಿ ರೋಸ್ಟೆಡ್ ಚಿಕನ್ ಮಾಡೀವ್ರಿ. 1.5 kg ಆಗುವಷ್ಟು. ನಾವು ಇದನ್ನು ಮಾಡಬೇಕಂತ ಔಟ್ಸೈಡ್ ಪ್ಲೇಸಿಗೆ ಬಂದವು ರೀ. ಇದು ನಮ್ಗೆ ಪ್ಲೇಸ್ ಸೂಪರ್ ಅನಿಸಿತು. ಒಂದೂವರೆ kg ಆಗುವಷ್ಟು ಕೋಳಿ ತೊಗೊಂಡು ರೀ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕೆ ತಯಾರು ಮಾಡಕತ್ತೀವಿ ರೀ. ಕೋಳಿಗೆ ಕಟ್ಸ್ ಹಾಕ್ಕೊಂಡು ರೀ, ಮಸಾಲೆ ಎಲ್ಲ ಒಳಗೆ ಹೋಗ್ಬೇಕಂತ. ಕಟ್ಸ್ ಎಲ್ಲ ಹಾಕ್ಕೊಂಡು ಇದಕ್ಕೆ ಪೇಸ್ಟ್ ರೆಡಿ ಮಾಡೋಣ್ರಿ. ಮಸಾಲ ಪೇಸ್ಟ್ ಎಲ್ಲ ಕಡೆ ಕಟ್ಸ್ ಹಾಕೋಬೇಕು ರೀ. ಮಸಾಲೆ ಎಲ್ಲ ಒಳಗೆ ಹೋಗ್ಬೇಕು, ಇಲ್ಲಾಂದರೆ ಟೇಸ್ಟ್ ಬರೋಂಗಿಲ್ಲ. ಹಿಂಗೆ ಔಟ್ಸೈಡ್ ಮಾಡಿ ತಿನ್ನೋಕೆ ಒಂದು ಮಜಾನೇ ಬೇರೆ ರೀ. ವೀಕೆಂಡ್ನಾಗದು ಸೂಪರ್ ಇರ್ತೈತಿ. ಈ ಕಟ್ಸ್ ಎಲ್ಲ ಗರಂ ಮಸಾಲ, ಹಚ್ಚಿದ ಖಾರ ಪುಡಿ, ಕೊರಿಯಾಂಡರ್ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು, ತಂದೂರಿ ಚಿಕನ್ ಮಸಾಲ, ಜೀರಾ ಪೌಡ್ರ್, ಸ್ವಲ್ಪ ಕುಕ್ಕಿಂಗ್ ಆಯಿಲು, ಆಮೇಲೆ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ್ರಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕೋಳಿಗೆ ಎಲ್ಲ ಹಾಕ್ಕೊಂಡ್ರಿ. ಈಗ ಫುಲ್ ಕೋಳಿಗೆ ಅದ್ರಾಗ ಎಲ್ಲ ಕಡೆ ಮಸಾಲ ಹತ್ತುವಂಗೆ ಹಚ್ಬೇಕು ರೀ. ಮತ್ತು ಇದಕ್ಕೆ ಜಜ್ಜಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಸ್ಪೈಸಿಯಾಗಿರಲಿ ಅಂತ ಮೆಣಸು ಹಾಕ್ಕೊಂಡ್ರಿ ನಾವು, ಹಸಿಮೆಣಸು. ಎಲ್ಲ ರೆಡಿ ಆಗೈತ್ರಿ. ಈಗ ಇನ್ನು ಅಲ್ಯೂಮಿನಿಯಮ್ ಫಾಯಿಲ್ ಪೇಪರ್ನಾಗ ಇದನ್ನು ಸುತ್ಕೊಳ್ಳೋಣ್ರಿ. ಅಲ್ಯೂಮಿನಿಯಂ ಫಾಯಿಲ್ ಕರೆಕ್ಟ್ ಸುತ್ಕೊಳ್ಬೇಕು ರೀ. ಒಂದು 3-4 ಪದರ ಸುತ್ತಬೇಕು ರೀ. ಒಳಗೆ ಬಾಳೆ ಎಲೆ ಇರಲಿ ರೀ. ಬೆಂಕಿ ರೆಡಿ ಆಗಿತ್ತು ರೀ. ಅದ್ರಾಗ ಎಣ್ಣೆ ಇಟ್ಕೊಂಡು ಬೆಂಕಿ ಹಚ್ಬೇಕು ನೋಡ್ರಿ. ಅಷ್ಟೇ. ಫುಲ್ ರೋಸ್ಟ್ ಆಗಬೇಕಾದ್ರೆ ಒಂದು 20ರಿಂದ 30 ನಿಮಿಷ ಬೆಂಕಿಯಾಗ ಬೇಯಿಸ್ಬೇಕು ರೀ. ಒಂದು 20ರಿಂದ 30 ನಿಮಿಷ ಆದಮೇಲೆ ರೆಡಿ ಆಗಿರ್ತೈತೆ ರೀ ಅದು.
ಈಗ ಒಂದು 15 ನಿಮಿಷ ಆಗೈತೆ ರೀ. ನೋಡ್ರಿ ಒಂದು ಲೆವೆಲ್ಗೆ ಬೆಂದೈತ್ರಿ. ಈಗ ಒಂದು 25-30 ನಿಮಿಷ ಆತ್ರಿ. ಈಗ ತೆಗಿಣ್ರಿ ಇದನ್ನ. ರೆಡಿ ಆಗೈತ್ರಿ. ಈಗ ತಂದೂರಿ ರೋಸ್ಟೆಡ್ ಚಿಕನ್ನ ಸ್ವಲ್ಪ ಡಿಫ್ರೆಂಟ್ ಯುನಿಕ್ ಸ್ಟೈಲ್ನಾಗ ಮಾಡೀವ್ರಿ. ಅಂದರೆ ನಮ್ಮ ಹಳ್ಳಿ ಸ್ಟೈಲರ್ ಇದು. ಸೈಡಿಗೆ ತೆಗೆದಿಟ್ಕೊಳ್ಳೋಣ್ರಿ. ರೆಡಿ ಆಗೈತ್ರಿ. ಓಪನ್ ಮಾಡಿ ನೋಡೋಣ್ರಿ ಹೆಂಗೆ ಕರೆಕ್ಟಾಗಿ ಬೆಂದೈತಿಲ್ಲೋ ಚೆಕ್ ಮಾಡೋಣ ತಡ್ರಿ. ಬೆಂದೈತಿ ನೋಡ್ದಾಗ ಒಳಗಿನ ಬಾಳೆ ಎಲೆನೂ ಸುಟ್ಟೋಗಿದ್ರಿ. ಕರೆಕ್ಟ್ ರೋಸ್ಟ್ ಆಗಿತ್ತು ನೋಡ್ರಿ. ಬೆಂದೈತಿಲ್ಲ ಚೆಕ್ ಮಾಡೋಣ್ರಿ. ಟೇಸ್ಟ್ ಹೆಂಗೆ ಬಂದೈತೆ ನೋಡೋಣ ತಡ್ರಿ. ಕರೆಕ್ಟ್ ಬೆಂದೈತ್ರಿ. ಟೇಸ್ಟ್ ಸೂಪರ್ ಐತೆ. ಕರೆಕ್ಟ್ ಬೆಂದು ಸೂಪರ್ ಟೇಸ್ಟ್